ಅಗಜಾ ಆನನ ಪದ್ಮ ಗಜಾನನ ಮಗನಿಯೋ ಅನೇಕದಂತೌ ಬತ್ತಾನ ಏಕದಂತಮುಪಾಸ್ಮಯೇ गुरुदेवो महेश्वरः गुरु साक्षात् परब्रह्म तस्मै श्री गुरुवे पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे विजय विनायकने गजमुखने विजय विनायकने गजमुखने गजमुखने ಮೊದಲು ನಿನ್ನಿಂದ ತಾನೇ ಆರಂಭ ನಿನ್ನ ತಾನೆ ಆರಂಭ ಕಾರ್ಯದಲ್ಲ ನಿನ್ನ ನೆನೆದರೆ ಆವ ಕಾರ್ಯವು ವಿಘ್ನವಾಗದಲ್ಲ ಹುಲ್ಲುಗೈಗೆಯ ಹೂವಿನಂತೆ ಸ್ವೀಕರಿಸುವೆ ಎಲ್ಲ ಹುಲ್ಲುಗರಿಗೆಯ ಹೂವಿನಂತೆ ಸ್ವೀಕರಿಸುವೆ ಎಲ್ಲ ವಿಜಯ ವಿನಾಯಕನೇ ಗಜಮುಖನೇ
ಗೋವಿಂದ, ಆಂಜನೇಯ ವರದ ಗೋವಿಂದ, ಹರಿನಾಮ ಸಂಕೀರ್ತನ ಗೋವಿಂದ, ಜಯಾನುಮ ಪಾರ್ವತಿ ಪದಯೇ ಹರ ಹರ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ವೈನರಾತಕ್ಕಂಥವರು ಕೃಷ್ಣ ಹೇ ಕೃಷ್ಣ ಮುಕುಂದ ಕೇಶವ ಅಚ್ಯುತ ಅನಂತ ಎಂಬುದಾಗಿ ಹಲವಾರು ರೀತಿಯಿಂದ ಭಗವಂತನನ್ನ ಪೂಜಿಸಿ ಭಜಿಸಿ ಭಜನೆ ಮಾಡುವುದಕ್ಕೆ ಹರಿಕಥಾ ಎಂಬುದಾಗಿ ಆ ಮಹಾಜ್ಞಾನಿಗಳು ಅರ್ಪಣೆ ಮಾಡಿದ್ದಾರೆ. ಯಾವ ಜಗನ್ನಾಟಕ ಸೂತ್ರಧಾರಿಯಾದ ಪರಮಾತ್ಮ ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿ ಮಾಡಿದ್ದಾನೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಜಲಾಜ 21 ಲಕ್ಷ. ಈ ರೀತಿಯಾಗಿ 4 ಭಾವಗಳಿದ್ದಾರೆ. ಅಂಡಜವೆಂದರೆ ಮೊಟ್ಟೆಯಿಂದ ಮರಿಯಾಗ್ತಕ್ಕಂತಹ ಜೀವಿಗೆ ಅಂಡಜವೆಂತಲು, ಪಿಂಡಜ ಅಂದ್ರೆ ಹಸು ಮಾನವನ ಗರ್ಭಕ್ಕೆ ಹೋಗ್ತಕ್ಕಂಥ ಪ್ರಾಣಿಗಳಿಗೆ ಪಿಂಡಜವೆಂತಲು, ಜಲಜ ಅಂದ್ರೆ ನೀರಿನಿಂದ ಬೆವರಿನ ಉತ್ಪತ್ತಿ ಆಗ್ತ ಪ್ರಾಣಿಗಳಿಗೆ ಜಲಜವೆಂತಲು, ಜಲಾಜ ಅಂದ್ರೆ ಈ ಪ್ರಪಂಚದಲ್ಲಿ ಬೆಳೀತಕ್ಕಂಥ ಗಿಡ ಮರ ಇತ್ಯಾದಿಗಳಿಗೆಲ್ಲ ಜಲಾಯುಜ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಯಾವುದು? ಅದಕ್ಕೆ ಹೇಳ್ತಾರೆ, ಮಾನವ ಜನ್ಮ ಬಹು ದೊಡ್ಡದನ್ನ, ಇದನ್ನ ಹಾನಿ ಮಾಡಿಕೊಳ್ಳಬೇಡರೋ ನಮ್ಮಣ್ಣ. ಈ ಮಾನವನಿಗೆ ಎತ್ತರವಾದ ಪ್ರಾಣಿವೆ, ಸೂಕ್ಷ್ಮ ಬುದ್ಧಿಯುಳ್ಳ ಪ್ರಾಣಿವೆ, ಬಲಶಾಲಿಯಾದ ಪ್ರಾಣಿವೆ, ಆದ್ರೂ ಕೂಡ ಇವನು ದೊಡ್ಡವನು. ಯಾಕೆಂದ್ರೆ ಈ ಮಾನವನಿಗೆ ಎಲ್ಲ ಪಶು ಪಕ್ಷಿಗಳಿಗಿಂತ ಕ್ರಿಮಿಕೀಟಗಳಿಗಿಂತ ಒಂದು ವಸ್ತುವನ್ನು ಭಗವಂತ ಕೊಟ್ಟಿದ್ದಾನೆ. ಯಾವುದು ಅಂದ್ರೆ ಅದುವೇ ಜ್ಞಾನ. ಆ ಜ್ಞಾನದಿಂದ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸತ್ಯವೇನು, ಅಸತ್ಯವೇನು, ಧರ್ಮವೇನು, ಅಧರ್ಮವೇನು, ಕತ್ತಲೆ ಯಾವುದು, ಬೆಳಕು ಯಾವುದು ಎಂಬತಕ್ಕಂಥ ಅರಿತು ಬಾಳ್ತಕ್ಕಂಥ ಶಕ್ತಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ಮರೆತು ಮಾನವರಾಗದೆ ಅರಿತು ನೀನು ಶರಣರಾಗು ಅಂತ ಹೇಳಿದ್ದಾರೆ ದೊಡ್ಡವರು. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮನುಷ್ಯನಿಗೆ ಈ ಜ್ಞಾನ ಸಮೃದ್ಧಿ ಬೇಕು. ಈ ಜ್ಞಾನ ಅಂತಕ್ಕಂಥ ಯಾವ ಅಂಗಡಿಯಲ್ಲೂ ಮಾರುವಂತ ವಸ್ತುವಲ್ಲ. ಯಾವ ಮಾರ್ಕೆಟ್ಗೆ ಹೋದ್ರು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಮನುಷ್ಯ ತಾನು ಜ್ಞಾನವಂತನಾಗಬೇಕಾದ್ರೆ ದೊಡ್ಡವರು ಹೇಳ್ತಾರೆ, ದೇಶ ಸುತ್ತಬೇಕು, ಕೋಶ ಓದಬೇಕು, ದೇಶ ಸುತ್ತಾಡಬೇಕು, ಇಲ್ಲವೇ ಕೋಶವನ್ನು ಹೋಗಬೇಕು. ಅಲ್ಪಾಯುಷ್ಯದ ನಾವುಗಳು ದೇಶ ಸುತ್ತಕ್ಕಾಗಲಿ ಕೋಶವನ್ನು ಹೋಗಕ್ಕಾಗಲಿ ಸಾಧ್ಯವಿಲ್ಲ. ನೀವು ಕೇಳ್ಬೋದಾದ್ರೆ ಏನಾಗಿಲ್ಲ, ಅರ್ಧ ವರ್ಷಕ್ಕೆ ಸತ್ತೋಯ್ತೀವ. ಆದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಆಯಸ್ಸಿನಲ್ಲಿ ದೇಶ ಸುತ್ತಕ್ಕಾಗಲಿ ಕೋಶವನ್ನು ಹೋಗಕ್ಕಾಗಲಿ ಸಾಧ್ಯವಿಲ್ಲ. ಎಷ್ಟು ಆಯಸ್ಸನ್ನು ಕೊಟ್ಟಿದ್ದಾನೆ? ಕೇವಲ 100 ವರ್ಷ ಆಯಸ್ಸು. ಕಳೆದಿರುಳ 50 ವರ್ಷವನ್ನು ನಾವು ಇನ್ನುಳಿದಿದ್ದೆ 50. ಆ ಉಳಿದಂತ 50 ವರ್ಷದಲ್ಲಿ ಬಾಲ್ಯ, ಯೌವನ, ಕೌಮಾರ್ಯ, ವಾರ್ಧಕ್ಯ, ಮುಪ್ಪು ಅಂತಕ್ಕಂಥ 5 ಆಶ್ರಮವನ್ನು ಕಳೆದು ಎಲ್ಲ ಗಂಡಾಂತರವನ್ನು ಕಳೆದು ನೀರಿನ ಗಂಡ, ಚೇಳಿನ ಗಂಡ, ಜಲಗಂಡ, ಯಮಗಂಡ, ವಿಷಗಂಡ, ನೇಣಗಂಡ ಎಲ್ಲ ಗಂಡಾಂತರ ಕಳೆದುಳಿದರೆ ಮಾತ್ರ ಆ 100 ವರ್ಷ ಆಯಸ್ಸು. ಆ 100 ವರ್ಷ ಕೂಡ ಗ್ಯಾರಂಟಿ ಇಲ್ಲ. 50 ವರ್ಷ ನಾವು ನಿದ್ದೆಯಲ್ಲಿ ಕಳೆದು ಇನ್ನುಳಿದಂತ 50 ವರ್ಷದಲ್ಲಿ ನೀನು ದೇಶ ಸುತ್ತುದಕ್ಕಾಗಲಿ ಕೋಶವನ್ನು ಓದಕ್ಕಾಗಲಿ ಸಾಧ್ಯವಿಲ್ಲ. ಮಾನವ, ನೀನು ಈ 3 ಪದವನ್ನು ಅರ್ಥ ಮಾಡಿಕೋ. ಯಾವ ಪದವನ್ನ? ತಿಳಿ, ಹುಳಿ, ಕಳೆ. ತಿಳಿ ಅಂದರೆ ತೆಳೆತಕ್ಕಂಥ ನೀರಲ್ಲ. ಹುಳಿ ಅಂದ್ರೆ ಈ ಸಾರ್ಗ ಹಾಕೊಂಡು ಸಕಾಲ ಕಣವ ತಾಯಿ ಒಬ್ಳಾರ ಕೂತಿದ್ಯಲ್ಲ. ಕಳೆ ಅಂದ್ರೆ ಗದ್ದೆ ತೋಟಗಳು ಬೆಳೆತಕ್ಕಂಥ ಸತ್ಯ ಅಲ್ಲ. ತಿಳಿ ಹಲವಾರು ರಾಮಾಯಣ, ಮಹಾಭಾರತ, ಹಲವಾರು ಸತ್ಯಸುಂದರ ಚಿತ್ರಗಳನ್ನ ಆ ಭಗವಂತನ ಲೀಲೆಯನ್ನ ಕೇಳಿ ತಿಳಿ. ನಿನ್ನ ಜೀವನದ ನೆಲೆ ಯಾವುದೆಂಬುದನ್ನು ತಿಳಿ. ಹುಳಿ, ಹೇ ಮಾನವ, ನೀನು ಈ ಪ್ರಪಂಚ ಹುಟ್ಟೋದಕ್ಕೆ ಏನು ನುಡಿಸಿದ್ಯೋ ತೋರ್ಸಕ್ಕೆಲ್ಲ ಬೇಕಾದಷ್ಟಿದೆ. ಹೊಲಾನಂದು, ಮನೆಯನ್ನೊಂದು, ಮಠಾನಂದು, ಹೆಂಡತಿ, ಮಕ್ಕಳು, ಬಂಧುಗಳು, ಬಾಂಧವರು, ನೇತರು, ಸ್ನೇಹಿತರು ಲೆಕ್ಕ ಹಾಕ್ತಾ ಹೋಗ್ತಾ ಇದ್ರೆ ಒಂದು ದೊಡ್ಡ ಪಟ್ಟಿನೇ ಆಗೋಗುತ್ತೆ. ಇವರೆಲ್ಲರೂ ಕೂಡ ಎಲ್ಲಿನವರೆಗೆ ಬರ್ತಾರೆ? ಯಾಕೆ ಬಡ್ದಾಟಿ ತಮ್ಮ ಮಾಯೆ ನೆಚ್ಚೆ ಸಂಸಾರ ನೆಚ್ಚೆ
ಎಲ್ಲಿವರೆಗೆ ಬರ್ತಾರೆ ಅಂದ್ರೆ ಬರುವರಯ್ಯ ಗುಣಿ ತನಕ, ಮಣ್ಣಿಗೋ ಬೆಂಕಿಗೋ ಹಾಕೋ ತನಕ ಮಾತ್ರ ಬರಲು ಸಾಧ್ಯ. ಯಾರು ಇಲ್ಲಿರ್ತಕ್ಕಂಥ ಸ್ನೇಹಿತರು, ಬಂಧು ಬಳಗ, ಅಣ್ಣ ತಮ್ಮ, ತಂದೆ ತಾಯಿ ಯಾರೇ ಆಗಿರಬಹುದು, ಅಲ್ಲಿನಾಚಿಗೆ ಬಂದು ಕಾಪಾಡ್ತಕ್ಕಂಥವ್ನು ಯಾರು? ನೀನು ಮಾಡಿದಂಥ ದಾನ, ನೀನು ಮಾಡಿದಂಥ ಧರ್ಮ, ನೀನು ಮಾಡಿದಂಥ ಪರೋಪಕಾರ ಕಾಪಾಡಿದ ವಿನಃ ಇವರು ಯಾರು ನಿನ್ನನ್ನು ಕಾಪಾಡಲು ಸಾಧ್ಯವಿಲ್ಲ. ಅಂಥ ನಿನ್ನ ಹೆಸರನ್ನು ಉಳಿಸ್ಕೋ. ಉಸಿರು ನಿಂತ ಮ್ಯಾಗೆ ಹೆಸರಾದ್ರೂ ಉಳಿದಿರಬೇಕು. ಕಳೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಹರಿಷಡ್ಡುಗಳು ಕಳೆದು ಹಾಕಬೇಕು. ಪರಸ್ತ್ರೀಯರ ನಕ್ಕ ತಂಗಿಯರಂತೆ ಭ್ರಮಿಸೋ, ಪರರ ಸೊತ್ತನ್ನ ಮಣ್ಣಿನ ಗೆಡ್ಡೆ ಎಂದಡಿ ನೋಡೋ. ಪರಸ್ತ್ರೀಯರನ್ನ ಬೇರೆ ಹೆಣ್ಮಕ್ಳನ್ನ ಕಂಡಾಗ ಒಡ ಹುಟ್ಟಿದ ಅಕ್ಕ ತಂಗಿರೋ ಭಾವಿಸ್ಬೇಕು. ಇದೆಲ್ಲ ಆಗಿನ ಕಾಲ ಮಾತು, ಈಗಿನ ಕಾಲದವ್ರಿಗೆ ರುಚಿಯಾಗಲ್ಲ. ಈ ತವರೂರು ಹಣ್ಣಿನ ಜೊತೆ ತಂಗಿ ಹೋಗ್ತಾ ನೀರಿನ ಬಿಡ್ತು ಹೋಗ್ತಾರೆ. ಇವರೊಬ್ಬರು ಒಳ್ಳೆ ಪಕಟ ಜೋಡಿ ಗಣೆಯ ಅಣ್ಣ ತಂಗಿಗೂ ಜೋಡಿ ತಂಗಂತ ಹಾಕ್ಬಿಡ್ತಾರೆ. ಅಂಥದ್ದನ್ನ ದೂರ ಮಾಡು. ಪರ ಸೊತ್ತನ್ನ, ಬೇರೊಂದು ಬದುಕನ್ನ ಬದುಕನ್ನ ಮಣ್ಣಿನ ಗೆಡ್ಡನೆ ನಿರ್ಮಿಸು. ಈಗದಲ್ಲಿ ಕೀರ್ತಿಯನ್ನ, ಪರದಲ್ಲಿ ಸದ್ಗತಿಯನ್ನು ಕೊಡ್ತಕ್ಕಂಥ ಆ ಪರಾಪರ ವಸ್ತು ಆತಂತ ಭಗವಂತನ ನೀನು ಧ್ಯಾನ ಮಾಡು ಅಂತ. ಈ ಕಲಿಯುಗದಲ್ಲಿ ಏನಾಗಿದೆ ಅಂದ್ರೆ, ಎಲ್ಲಿದ್ದಾನೆ ದೇವರು? ದೇವರೇ ಇಲ್ಲ, ನಾನೇ ಈಶ್ವರ, ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ. ಸ್ವಾಮಿಯ ನಂಬಿದ ಭಕ್ತರಿಗೆಂದಿಗೋ ಬಾರದೋ ಕಷ್ಟಗಳು.
ಹೇಳುವುದು ನಿನ್ನ ಒಡೆಯನೆಲ್ಲಿ ಕರೆದು ಹಾರ್ಬಿಟ್ಟು ಉಳಿದಾಗ ಸಡಗರ ನಿಮ್ಮ ಕಂಬದಿಂದ ದೊಡ್ಡ ಬಂದು ಶಿವಾವತಾರದಲ್ಲಿ ಆ ಭಕ್ತ ಶ್ರೋಣಿಯಾದ ಭಕ್ತ ಪ್ರಹ್ಲಾದನ ಕಾಪಾಡಿದ್ದ. ನಂಬಿದ ಸತಿ ಸಕ್ಕುಬಾಯಿಯ ಮನೆಯ ಗಂಡನಾಗಿ ತಾನೇ ನಿಂತು ಸೇವೆಯನ್ನು ಮಾಡಿಬಿಟ್ಟ ಭಗವಂತ. ನಂಬಿದಂತ ಕಬೀರನಿಗೆ ಮಗ್ಗದ ಮೇಲೆ ಕುಳಿತು ಬಟ್ಟೆನ ನೇಯ್ದ. ತುಂಬಿದ ರಾಜ ಸಭೆಯಲ್ಲಿ ಪಂಚಪಾಂಡವರ ಸತಿಯಾದ ಧ್ರುಪದ ನಂದಿನಿಯ ಸೀರೆಯಿಂದ ಹಿಡಿತಾ ಇದ್ದಾನೆ ದುರ್ನಾದ ದುಶ್ಯಾಸನ. ಮಾನ ಹೋಗುವಾಗ ಕಾಪಾಡುವರು ಯಾರಿಲ್ಲ ಅಂತ ಮಹಾತಾಯಿ ಕಣ್ಣಲ್ಲಿ ಕಂಬನಿ ಕರೆಯುತ್ತಾ ಕೃಷ್ಣ ಒರೆಯೋ ಮುರಗರಿ ಏ ಪಕ್ಷಿವಾಗನ ಜನಗಚ್ಚೆಯಾಂಬರವನಿತು ಸಲವ ದೇವಾ ಎಂದೊಡನೆ ನಿಂತಲ್ಲಿ ದುರ್ಲನಾದ ದುಶ್ಯಾಸನ ಸೀರೆಯನ್ನು ಹೆಳೆದು ಸಾಕಾದ್ರೆ ಆಕೆ ಮಾನಭಂಗವಾಗಲಿಲ್ಲ. ಏನು ಕಾರಣ ಅಂದ್ರೆ ಭಕ್ತಿಯೊಂದೇ ಮುಕ್ತಿ ಸಾಧನ. ನಾವೆಲ್ಲಿ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವೋ, ಎಲ್ಲಿ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡ್ತೀವೋ ಆ ಭಕ್ತಿಯಿಂದ ಭಗವಂತ ಒಲಿಯುವುದರಲ್ಲಿ ಸಂದೇಹವೇ ಇಲ್ಲ. ಅಂದ ಮೇಲೆ ಅಂತಹ ಭಕ್ತಿಯಿಂದ ಈ ದಿವಸ